ಮಾಡೋದನ್ನ ಮರಿಬೇಡಿ. ಇವತ್ತು ಏನಪ್ಪ ಸ್ಪೆಷಲ್ ನನ್ನ ಬ್ಲಾಗಲ್ಲಿ ಅಂದರೆ ಮತ್ತೆ ಅದೇ ಪ್ರಾಬ್ಲಮ್, ನಮ್ಮ ಅಮ್ಮಂಗೆ ಕಣ್ಣು ಆಗ್ತಾ ಇಲ್ಲ. ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ತಿಂಡಿ ಚೆನ್ನ ಮಸಾಲ ಹಿಂಗಾಗಿದೆ ಕಣ್ಣು ಫುಲ್ಲು. ವೆಯ್ಟ್ ನಾನು ತೋರಿಸ್ತೀನಿ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ಅವ್ರು ಹೋಗಿ ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತು ಏನಪ್ಪ ಸ್ಪೆಷಲ್ ನನ್ನ ಬ್ಲಾಗಲ್ಲಿ ಅಂದರೆ ಮತ್ತೆ ಅದೇ ಪ್ರಾಬ್ಲಮ್, ನಮ್ಮ ಅಮ್ಮಂಗೆ ಕಣ್ಣು ಆಗ್ತಾ ಇಲ್ಲ. ಚಂದ್ರಪಟ್ಟಣದಲ್ಲಿ ಹುಷಾರಾಗ್ತಾ ಇಲ್ಲ. ಎಷ್ಟೇ ಟ್ರೀಟ್ಮೆಂಟ್ ಮಾಡಿದ್ರು 7-8 ಸಾವಿರ ಖರ್ಚು ಮಾಡಿದ್ದೀವಿ, ಆದರೂ ಆಗ್ತಾ ಇಲ್ಲ. ಯಾವುದೇ ಟ್ಯೂಬ್ ಹಾಕಿದ್ರೂ ಅದೇ ಪ್ರಾಬ್ಲಮ್ ಕಂಟಿನ್ಯೂಸ್ಸೇ ಮತ್ತೆ ಬರ್ತಲೇ. ಇನ್ನೂ ಡಾರ್ಕ್ ಆಗಿದೆ ಕಣ್ಣು, ಮತ್ತು ಇನ್ನೂ ನೀರು ಬರ್ತಲೇ ಇದೆ 24 ಅವರ್ಸು. ಹಂಗಾಗಿ ಹಾಸನಿಗೆ ಹೋಗ್ತಾಯಿದ್ದೀವಿ. ಹಾಸನಿಗೆ ಹೋಗ್ಬಿಟ್ಟು ಎಲ್ಲಿ ತೋರಿಸ್ತೀವಿ ಆಸ್ಪತ್ರೆಗೆ ಅಂತ ತೋರಿಸ್ತೀನಿ, ಬನ್ನಿ. ಅಮ್ಮ ಪೂಜೆ ಮಾಡಿದ್ದಾರೆ, ಸ್ನಾನ ಮಾಡಿಕೊಂಡು ಅದನ್ನು ತೋರಿಸ್ತೀನಿ, ಬನ್ನಿ. ಆಗಿದೆ ಕಣ್ಣು ಫುಲ್ಲು. ವೆಯ್ಟ್ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಹಿಂಗಾಗಿದೆ ಕಣ್ಣು. ಇದೇನು ಅಷ್ಟೇನು ಪೇನ್ ಇಲ್ಲ, ಆದರೆ ಇದು ತೋರಿಸಮ್ಮ. ಬೆಳಕಲ್ವಾ ಕಣ್ಣು ಆ ಕಡೆಗೆ ಮಾಡಿ, ಗುಡ್ಡೆ ಆ ಕಡೆಗೆ ಮಾಡ್ಕೊ. ನೋಡಿ ಇಲ್ಲಿ ಆ ಥರ ರೆಡ್ಡಿಸ್ಟ್ ಆಗಿದೆ. ಹಿಂಗಾಗಿದೆ ಅಲ್ಲಿ ನೋಡಿ, ಅದಕ್ಕೆ ತೋರಿಸೋಣ ಅಂತ ಹೋಗ್ತಾಯಿದ್ದೀವಿ. ನೀರು ಬರ್ತವೆ ಸಕ್ಕತ್ತೆ. ಈ ಥರ ಪೂಜೆ ಮಾಡಿದ್ದಾರೆ ಅಮ್ಮ. ಇವತ್ತು ಸೋಮವಾರ ಅಲ್ವಾ, ಹಂಗಾಗಿ ತಂದೆ ಮಂಜುನಾಥೇಶ್ವರ ಸ್ವಾಮಿಗೆ ಪೂಜೆ ಆಗಿದೆ. ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ತಿಂಡಿ ಚೆನ್ನ ಮಸಾಲ ಮತ್ತು ಚಪಾತಿ. ನೋಡಿ, ಚೆನ್ನ ಮಸಾಲ ಬೆಳಗ್ಗೆ ತಿಂಡಿ ಚೆನ್ನ ಮಸಾಲ ಮತ್ತು ಚಪಾತಿ. ಈಗ ಹೊರಡ್ತಿದ್ದೀವಿ. ಇನ್ನೇನಿಲ್ಲ, ಹೊರಡೋದೆ. ನಮ್ಮ ಮನೆಯವರು ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ. ಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ಹೊರಡೋದೆ. ನಾನು ಮಮ್ಮಿ ಆಲ್ರೆಡಿ ರೆಡಿಯಾಗಿದ್ದೀವಿ. ನಮ್ಮ ಮನೆಯವ್ರು ಮಾತ್ರ ರೆಡಿ ಆಗಬೇಕು. ಅಡುಗೆ ನೋಡ್ತಿರೋದು ನೋಡಿ, ಹೆಂಗೆ ನೋಡ್ತೀವಿ. ಗೈಸ್, ನಾವು ಹೊರಟುಬಿಟ್ಟು ಈಗ ಬಸ್ಸಲ್ಲಿ ಕೂತಿದ್ದೀವಿ. ಅಲ್ಲೊಂದು ಮಗು ನಾನು ವೀಡಿಯೋ ಮಾಡ್ಕೊಳ್ಬೇಕಾದ್ರೆ ನನ್ನನ್ನೇ ನೋಡ್ತಿತ್ತು. ಅದಕ್ಕೆ ಬ್ಲಾಗಿಗೆ ತೊಗೊಳ್ಳೋಣ ಅಂದ್ಬಿಟ್ಟು ಹಾಯ್ ಮಾಡು ಅಂದರೆ ನಾಚ್ಕೊತಿತ್ತು. ಈಗ ಅಲ್ಲಿಂದ ಇಳಿದ್ಬಿಟ್ಟು ನಾವು 3 ಜನನೂ ಆಟೋದಲ್ಲಿ ಹೋಗ್ತಿದ್ದೀವಿ. ಒಬ್ಬರೇ ಏನು ಬೈಕಲ್ಲಿ ಹೋಗೋದು ಅಂತ. ಈಗ ನಾವು ಆಯುರ್ವೇದ ಆಸ್ಪತ್ರೆಗೆ ಬಂದಾಗಿದೆ. ಈಗ ಇಳಿದ್ಬಿಟ್ಟು ನಮ್ಮ ಮನೆಯವರು ಆಟೋಗೆ ಪೇ ಮಾಡ್ತಿದ್ರು, ಅದಕ್ಕೆ ನಿಂತಿದ್ದೆ ನಾನು. ಪೇ ಮಾಡ್ತಿದ್ದಾರಲ್ಲ ಅಂತ ಅಮ್ಮ ಇಳಿತಿದ್ರಲ್ಲ, ಅದಕ್ಕೆ ನೋಡಿಕೊಂಡು ಈಗ ಒಳಗಡೆ ಹೋಗ್ತಿದ್ದೀವಿ. ಗೈಸ್, ಫಸ್ಟೆಲ್ಲ ಅಷ್ಟೊಂದೇನು ಇರಲಿಲ್ಲ. ಈಗ ಮ್ಯಾರಿಡಾ, ನಿಮ್ಮ ಹಸ್ಬೆಂಡ್ ನೇಮ್ ಹೇಳಿ, ನಿಮ್ಮ ಗಂಡನ ಮನೆಯವರು ಹೇಳಿ, ಈ ಥರ ಎಲ್ಲ ಅಲ್ಲಿ ಒಂದು ಸ್ವಲ್ಪ ಕೌಂಟ್ರಲ್ಲೆಲ್ಲ ಕೇಳಿಬಿಟ್ಟು ಆಮೇಲೆ ಟೋಕನ್ ಕೊಡ್ತಾರೆ. ಆ ಟೋಕನ್ ತೊಗೊಂಬಿಟ್ಟು ಒಳಗಡೆ ಹೋಗಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಳಗಡೆ ವೀಡಿಯೋ ಮಾಡೇ ಅಲೋ ಇರಲಿಲ್ಲ ಐ ಥಿಂಕ್ ಅನ್ಕೊತೀನಿ. ನಾನೇನು ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹೊರಗಡೆ ಕೂತಿದ್ನಲ್ಲ, ಹೊರಗಡೆಯಿಂದನೇ ವೀಡಿಯೋ ಮಾಡಿಕೊಂಡೆ. ಅಮ್ಮಂಗೆ ಚೆಕ್ ಮಾಡ್ತಿರೋದನ್ನ ತುಂಬ ಚೆನ್ನಾಗಿ ಚೆಕ್ ಮಾಡಿದರು. ಅದೇ ಅವ್ರು ಏನು ಹೇಳಿದರು ಅಂದರೆ, ಅದೇ ಡ್ರೈ ಆಗಿದೆ ಫುಲ್, ಐಸಲ್ಲಿ ನೀರೇ ಇಲ್ಲ ಅಂತ ಹೇಳಿದರು. ಇವ್ರು ಹತ್ತಿ ತುಂಬ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರು. ಫಸ್ಟ್ ಹೆಂಗೆ ಚೆಕ್ ಮಾಡ್ತಾರಲ್ಲ ಕಣ್ಣೆ, ಎಷ್ಟು ಕಾಣುತ್ತೆ ಎಷ್ಟು ಕಾಣಲ್ಲ, ಯಾವ ಥರ. ಗೈಸ್, ನಾನು ಏನಕ್ಕೆ ಆ ಡಾಕ್ಟರ್ ಹತ್ರ ನಾನು ತೋರಿಸ್ಕೊಳಕ್ಕೆ ಹೋಗಿದ್ದೆ ಅಂತ ಬರ್ತಾ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಇದು ದಕ್ಷಿಣಾಮೂರ್ತಿ ಅಂತ ನಮ್ಮಮ್ಮ ಹುಟ್ಟಿದಾಗಿಂದನೂ ನಮ್ಮಮ್ಮ ಹುಟ್ಟಿ ಬೆಳೆದಾಗಿಂದನೂ ನೋಡ್ತಿದ್ದಾರೆ. ನಾನು ಹುಟ್ಟಿ ಬೆಳೆದಾಗಿಂದನೂ ಈ ತಾಯಿನ ನಾವು ನಂಬಿ ಕೈ ಮುಕ್ಕೊಂಡು ಬರ್ತೀವಿ. ನಮ್ಮಮ್ಮ ಅದಕ್ಕೆ ಬಂದಿದ್ದ ತಕ್ಷಣವೇ ಸ್ಲಿಪ್ಪರ್ ಬಿಟ್ಬಿಟ್ಟು ಫಸ್ಟು ಕೈ ಮುಗಿಯೋಣ ಬಾ ಅಂತ ಹೋಗ್ಬಿಟ್ಟು ಕೈ ಮುಗಿತಿದ್ದಾರೆ. 16 ವರ್ಷ ವಯಸ್ಸು ಉಳಿತು. ಆ ವಯಸ್ಸಿನಿಂದನೂ ನಮಗಿದು. ಯಾಕೆಂದರೆ ಅಮ್ಮ ಆಗಲೇ ಅಲ್ಲ ಕೆಲಸಕ್ಕೆ ಸೇರಿದ್ದು, ಬರೀ 800 ರೂಪಾಯಿ ಕೆಲಸ. ಇಲ್ಲೆಲ್ಲವಾ ಇಲ್ಲೆಲ್ಲ ನಾವೆಲ್ಲ ಓಡಾಡಿದ್ದೀವಿ. ಅಲ್ಲಿ ಬಂದು ಕಾರ್ ಪಾರ್ಕ್ ಮಾಡೋರ, ಎಲ್ಲಿ ಕಾರ್ ಪಾರ್ಕ್ ಮಾಡ್ತಾವ್ರಲ್ಲೇ. ಇಲ್ಲೆಲ್ಲ ಎಷ್ಟು ಓಡಾಡಿದ್ದೀವಿ ಗೊತ್ತಾ, ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಊಟ ಮಾಡಕ್ಕ ನೋಡೋಣ ಎಲ್ಲಿ ಊಟ ಮಾಡೋದು. ಗಾಯ್ಸ್, ಹಳ್ಳಿ ನೋಡಿ ಗಾಯ್ಸ್, ಹಳ್ಳಿ ದೇವ್ರ ಹತ್ರ. ಎಲ್ಲೋಯ್ತು ಇಲ್ಲಿ ಮೀನುಗಳು. ಕಾಣಿಸ್ತಾ ಇಲ್ಲ. ಈಗ ಕಾಣಿಸ್ತೀವಿ ಗೈಸ್.
ಅಲ್ಲೇ ಇದಿರೋದು ಆಸ್ಪತ್ರೆ ಇರೋದು, ಇಲ್ಲಿ ದೇವಸ್ಥಾನ ಇದೆ. ಇಲ್ಲಿ ಎಷ್ಟು ಮೀನುಗಳಿದ್ದಾವೆ ಗೈಸ್. ಇಲ್ಲಿ ನಾಗರಕಟ್ಟೆ ಐತೆ, ಕೈ ಮುಖ ಬರೋಣ ಅಂತ ನಾನು ಅಮ್ಮ ಹೋಗ್ತಾ ಇದ್ದೀವಿ. ಇಲ್ಲೇ ಈಶ್ವರ ದೇವಸ್ಥಾನ ತೋರಿಸ್ತೀನಿ. ಇಲ್ಲೇ ಈಶ್ವರ ದೇವಸ್ಥಾನ ಇರೋದು. ನಾವೀಗ ನಾಗರಕಟ್ಟೆಗೆ ಹೋಗ್ತಿದ್ದೀವಿ. ಗ್ರೀನರಿ ಸೂಪರ್ ಆಗಿದೆ ಗೈಸ್. ಶ್ರೀ ವಾಸುಕಿ ಸುಬ್ರಹ್ಮಣ್ಯ, ಇಲ್ಲಿ ನಾಗರಕಟ್ಟೆ. ನೋಡಿ ಗೈಸ್, ಇಲ್ಲೇ ಇದೆ ದೇವಸ್ಥಾನ. ಇಲ್ಲಿ ಡೋರ್ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಿದೆ ತಡಿ. ನೋಡಿ ಇಲ್ಲೇ ದೇವಸ್ಥಾನ. ಇವತ್ತು ಬಾಗ್ಲಾಕಿದೆ. ಸಂಜೆ ಮೇಲೆ ತೆಗಿತಾರೇನೋ, ಐ ಥಿಂಕ್. ಮಾರ್ನಿಂಗ್ ಪೂಜೆ ಮಾಡಿ ಹೋಗಿರ್ತಾರೆ, ಸಂಜೆ ಮೇಲೆ ತೆಗಿತಾರೆ. ನಮ್ಮಮ್ಮ ನಾಗರಕಟ್ಟೆಗೆ ರೌಂಡ್ ಹಾಕ್ತಿದ್ದಾರೆ. ಎಲ್ಲೋದ್ರು? ಅಲ್ಲೆಲ್ಲೋ ನಿಂತ್ಕೊಂಡಿದ್ದಾರೇನೋ. ಇಲ್ಲೇ ಬಂದಿದ್ದ ಅಮ್ಮ. ಇಲ್ಲಿ ತೋರಿಸ್ತಾ ಇಲ್ಲ ನೋಡಿ, ಡೈರೆಕ್ಟಾಗಿ ತೋರಿಸ್ತೀನಿ ಝೂಮ್ ಮಾಡಿ. ಇವತ್ತು ಪೀಗ ಹಾಕಿದ್ರಿ. ಗ್ರೀನರಿ ಮಾತ್ರ ಸಾಕಾಗೈತೆ ಗೈಸ್. ನೋಡಿ ಕ್ಲಿಯರಾಗಿ ಕಾಣಿಸ್ತಿದ್ಯಾ ಆಮೆ ನಿಮಗೆ? ಇಲ್ಲಿ ನೋಡಮ್ಮ ಆಮೆ. ಇಲ್ಲಿ ಆಮೆ, ಮೀನುಗಳು ನೋಡಿ ಗೈಸ್. ಹಂಗೆ ಮೀನು. ಅಯ್ಯಯ್ಯಪ್ಪ, ಅಲ್ಲಿ ಅಯ್ಯೋ ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿದೆ. ಇನ್ನೂ ಒಂದು ಐತೆ ನೋಡಲ್ಲಿ. ಎಲ್ಲೈತೆ ಆಮೆ? ಇಲ್ಲಿ ತಡಿ ತೋರಿಸ್ತೀನಿ ಗೈಸ್. ಇಲ್ಲಿ ಪುಟಾಣಿದು ಈ ಕಡೆ ಕಾಣಿಸುತ್ತೆ ನೋಡಿ, ರೈಟ್ ಸೈಡ್ ಕಾಣಿಸುತ್ತೆ. ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಆಮೆ? ಅದೆಲ್ಲೋಯ್ತಪ್ಪ, ಅದು ಒಳಗಡೆ ಹೋಗ್ತೇನೋ. ಮೀನುಗಳಿದೆ, ತುಂಬ ಮೀನುಗಳು ಗೈಸ್. ಓಪನ್ ಆಗಿದೆ ದೇವಸ್ಥಾನ ನೋಡಿ. ಓಪನ್ ಆಗಿದೆ ದೇವಸ್ಥಾನ. ಈಗ ಹೋಗ್ತಾ ಇದ್ದೀವಿ ಗೈಸ್. ಆಲ್ರೆಡಿ ತುಂಬ ಲೇಟ್ ಆಗಿದೆ, ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನಾನು ಯಾವಾಗಲೂ ಆಯುರ್ವೇದ ಆಸ್ಪತ್ರೆಗೆ ಹೋದಾಗೆಲ್ಲ ನನಗೆ ಗ್ರೀನರಿ ತುಂಬಾ ಇಷ್ಟ ಆಗುತ್ತೆ. ಏನೋ ನನಗೆ ಸಖತ್ ಇಷ್ಟ ಅಲ್ಲಿ ಕೂರೋದಾಗಲಿ, ಟೈಮ್ ಸ್ಪೆಂಡ್ ಮಾಡೋದಾಗಲಿ ನನಗೆ ಯಾವಾಗಲೂ ತುಂಬಾ ಇಷ್ಟ ಆಗುತ್ತೆ ಆ ಪ್ಲೇಸು. ಈಗ ನಾವು ಆಟೋ ಹತ್ಬಿಟ್ಟು ಅಲ್ಲಿಂದ ಹೊಟ್ಟೆ ಹಸ್ತಿತ್ತು ಅಂತ ಸಲ್ಮನೆಗೆ ಬಂದಿದ್ದು. ನಮ್ಮ ಅಮ್ಮನೂ ನಮ್ಮ ಮನೆಯವರು ಫುಲ್ ಮೀಲ್ಸ್ ತೊಗೊಂಡ್ರು. ನಾನು ದೋಸೆ ಹೇಳಿದೆ, ಸ್ವಲ್ಪ ಲೇಟಾಗಿ ಬಂತು. ಈಗ ದೋಸೆ ಬಂತು. ದೋಸೆ ತಿಂದ್ಬಿಟ್ಟು ಈಗ ಕಾಫಿ ಆರ್ಡರ್ ಮಾಡಿದ್ನಲ್ಲ, ಕಾಫಿ ಬಂದಿದೆ. ಕಾಫಿ ಕುಡಿದ್ಬಿಟ್ಟು ನಾವು ಅಲ್ಲಿಂದ ಆಟೋ ಮಾಡ್ಕೊಂಡು ಹೊಸ ಬಸ್ ಸ್ಟ್ಯಾಂಡಿಗೆ ಹೋದೋ. ನಮ್ಮ ಮನೆಯವರು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಅವ್ರ ಪಾಡಿಗೆ ಅವ್ರ ವೆಹಿಕಲಲ್ಲಿ ಹೋದರು, ಬೈಕಲ್ಲಿ. ನಾನು ಮತ್ತು ಅಮ್ಮ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಲಿಟ್ರಲಿ ಅದೇನು ವೀಕೆಂಡು ಅಲ್ಲ, ಹೇಳಬೇಕು ಅಂದರೆ ತುಂಬಾ ರಶ್ ಇತ್ತು ಗೈಸ್. ಅಯ್ಯೋ ದೇವ್ರೆ, ನೂಕಾಟ, ಗಿರ್ಚಾಟ, ಪರ್ಚಾಟ, ಅಯ್ಯೋ ಯಪ್ಪ. ಅದರಲ್ಲೂ ಹೆಂಗೋ ಹಿಂಗೋ ನಂಗೂ ನಮ್ಮ ಅಮ್ಮಂಗೂ ಹೆಂಗೋ ಸೀಟ್ ಸಿಕ್ಬಿಡ್ತು. ಅದಾದಮೇಲೆ ನಾವು ಮನೆಗೆ ಬಂದೋ. ಮನೆಗೆ ಬಂದೆ. ಬರ್ಬೇಕಾರೆ ನಾನು ಬ್ಲಾಗೇ ಮಾಡೋಕ್ಕಾಗಲಿಲ್ಲ, ತುಂಬಾ ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂದರೆ ತಳ್ಳಾಡ್ಕೊಂಡು ಹೊಡೆದಾಡ್ಕೊಂಡು ಬಂದಿದ್ದೀವಿ, ಅಷ್ಟು ರಶ್ ಇತ್ತು. ಬರ್ಬೇಕಾರೆ ಹಂಗೆ ಬೇಕ್ರಿ ಹತ್ರ ನಿಲ್ಲಿಸಿದ್ದೆ, ಸ್ವೀಟೆಲ್ಲ ತೊಗೊಂಬಂದಿದ್ದೀನಿ. ಈಗ ತೋರಿಸ್ತೀನಿ ನೋಡಿ. ಒಂದು ಚಾಕೋಲವಲ ಕೇಕ್ ತೊಗೊಂಬಂದೆ, ಟೇಪ್ ಹೊಡೆದ್ಬಿಟ್ಟವ್ರಿ, ಇದು ಗೊತ್ತಾಗಲ್ಲ. ಕೋಲ್ಡ್ ಕೇಕು ಒಂದೇ ಒಂದು ಚಾಕೋಲವಲ ಕೇಕ್ ಇದ್ದಿದ್ದು. ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ. ಇದೊಂದು ಜ್ಯೂಸ್ ಬಾಟ್ಲು ತಂದೆ. ನಮ್ಮ ಅಮ್ಮಂಗೆ ಏನೇನು ಮೆಡಿಷನ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಏನೇನು ಕೊಟ್ಟಿದ್ದಾರೆ ಮೆಡಿಷನ್ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಗೈಸ್. ಇಷ್ಟು ಮೆಡಿಷನ್ ಕೊಟ್ಟಿದ್ದಾರೆ. ಇದು ಪೌಡರ್ ಕೊಟ್ಟಿದ್ದಾರೆ ಬೆಳಗ್ಗೆ ಮತ್ತು ಸಾಯಂಕಾಲ, ಬೆಳಗ್ಗೆ ಮತ್ತು ನೈಟು. ಇದು 2 ಅವರ್ ಈಗ ಒಂದು ಸತಿ ಬಿಟ್ಟು ಅದಾದಮೇಲೆ ಮತ್ತೆ 2 ಅವರ್ ಒಂದು ಸತಿ ಬಿಡಬೇಕು, ಮತ್ತೆ ಇನ್ನೊಂದು 2 ಅವರಿಗೆ ಬಿಡಬೇಕು. ಇದು ಅದಾಯ್ತಾ? ಅದಾದಮೇಲೆ ಮತ್ತೆ ಇದು ಬೆಳಗ್ಗೆ ಒಂದು ಸತಿ, ಮಧ್ಯಾಹ್ನ ಒಂದು ಸತಿ, ನೈಟ್ ಒಂದು ಸತಿ. ಇದು ಮಾತ್ರ 3 ಟೈಮು ನುಂಗಬೇಕು. ಬೆಳಗ್ಗೆ ಟೈಮು ಇದು ಬೆಳಗ್ಗೆ ಒಂದು ಸತಿ ಬಿಸಿನೀರಿಗೆ ಹಾಕೊಂಡು ಕುಡಿಬೇಕಂತೆ. ಮತ್ತೆ ನೈಟು ಹಾಂ ಏನು ಅಯ್ಯಪ್ಪ, ಹರೀಂದ್ರ ಕಂಡ ಅಂತ. ಹರೀಂದ್ರ ಕಂಡ ಗೈಸ್. ಇದು ಆಯುರ್ವೇದ ಹಾಸ್ಪಿಟಲ್ಗೆ ಹೋಗಿದ್ನಲ್ಲ ನಾನು, ಧರ್ಮಸ್ಥಳದ ಆಯುರ್ವೇದ ಹಾಸ್ಪಿಟಲಲ್ಲಿ. ಅಲ್ಲಿ ನನ್ನನ್ನು ನೋಡಿ ಗಾಯತ್ರಿ ಮೇಡಮ್ಮು ಡಾಕ್ಟ್ರು, ತಂಗಿ ಮುನ್ ಮಗಳಲ್ವಾ ನೀನು, ತಂಗಿ ಮುನ್ ಮಗಳು ಅಂತ ಕೇಳಿದ್ರು ಗೈಸ್. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಮೇಡಮ್ ನನ್ನನ್ನು ನೋಡೋಕೆ ಹೋಗಿದ್ದು.
ನಮ್ಮ ಪಾಪನ ಕರ್ಕೊಂಡು ಹೋಗಿದ್ದು ನಾನು ನೋಡೋಕ್ಕೆ ನನ್ನ ಮಗಳನ್ನ. ತಂಗಿ ಮುಂದೆ ಮಗಳಲ್ವ ನೀನು? ಆಮೇಲೆ ನನ್ನ ಮಗಳನ್ನ ನೋಡಿ ಚಿಕ್ಕ ಮಗುವಿಂದ ನೋಡಿದ್ದೀನಿ ನಾನು. ಇಷ್ಟುದ್ದ ಬೆಳೆದಿದ್ದಾಳ, ಮದುವೆ ಆಗಿದ್ದಾಳ. ಆಮೇಲೆ ಅವಳು ಕೂದಲು ತುಂಬ ಚೆನ್ನಾಗಿದೆ. ಮೇಡಮ್ಮು ತಂಗಿಯಮ್ಮ ಎಷ್ಟು ಹೊಗಳಿದ್ರು ಅಂದರೆ ಅವ್ರನ್ನ, ನಮ್ಮ ಅಮ್ಮನ್ನ, ನಮ್ಮ ತಂಗಿಯಮ್ಮ, ನಮ್ಮ ಅಮ್ಮನ್ನ ಅಷ್ಟು ಹೆಸರನ್ನ ಅವರು ಸಂಪಾದನೆ ಮಾಡಿದ್ದಾರೆ ಆಯುರ್ವೇದ ಹಾಸ್ಪಿಟ್ಲಲ್ಲಿ. ಇವತ್ತು ಏನೋ ಒಂಥರ ತಂಗಿಯಮ್ಮನ ಮಗಳ ಅಂತ ಅಲ್ಲೆಲ್ಲ ಕೇಳೋರು, ತಂಗಿಯಮ್ಮನ ಮಗಳ ನೀನು, ತಂಗಿಯಮ್ಮನ ಮಗಳಲ್ವಾ? ನಾನು ಹೇಳ್ದಕ್ಕೆ ಹೋಗ್ಲಿಲ್ಲ ನಾನು. ಅವರೇ ತಂಗಿಯಮ್ಮನ ಮಗಳಲ್ವಾ ನೀನು ಅಂದರು. ಅಷ್ಟು ಖುಷಿ ಆಯ್ತು ಗೈಸ್ ನನಗೆ. ಅಷ್ಟು ಹೆಸ್ರನ್ನ ಅವ್ರು ನನಗೆ ತವ್ರ ಮನೆ ಅದು ಅನ್ನೋರು, ನಮ್ಮಮ್ಮ ಅದು ನನ್ನ ತವ್ರ ಮನೆ ಅನ್ನೋರು ನಿಜನೇ. ಅವ್ರಿಗೆ ತವ್ರ ಮನೆಯೇ ಅದು ಆಯುರ್ವೇದ ಹಾಸ್ಪಿಟಲ್. ಪ್ರತಿ ಒಬ್ರು ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿ, ಆ ಮೇಡಮ್ದಿರು ಎಲ್ಲರೂ ತಂಗಿಯಮ್ಮ ಚೆನ್ನಾಗಿದ್ದಾರಾ, ಆಮೇಲೆ ನಿಮ್ಮ ದೊಡ್ಡಮ್ಮ ಅವ್ರು ಚೆನ್ನಾಗಿದ್ದಾರಾ, ನಿಮ್ಮ ಚಿಕ್ಕ ಇವ್ರು ಚೆನ್ನಾಗಿದ್ದಾರಾ ಅಂತ ಕೇಳಿದ್ರು. ಆಮೇಲೆ ತಂಗಿರು ಚೆನ್ನಾಗವ್ರ, ತಮ್ಮದಿರು ಎಲ್ಲರೂ ಕೇಳೋದು. ನಂಗೆ ಅಷ್ಟು ಖುಷಿ ಆಯಿತು ಗೈಸ್. ಅಷ್ಟು ಹೆಸ್ರನ್ನ ನಮ್ಮಮ್ಮ ಸಂಪಾದನೆ ಮಾಡಿದ್ದಾರೆ ಅಂತ ತಂಗಿಯಮ್ಮ. ಅಲ್ಲಿ ಕೆಲಸ ಮಾಡಿದಕ್ಕೂ ಅವರು ಸಾರ್ಥಕ ಆಯಿತು. ನಮಗೆ ಅವ್ರ ಅಮ್ಮ ಅನ್ಕೊಳ್ಳೋಕ್ಕೂ ನನಗೆ ತುಂಬ ಖುಷಿ ಆಯಿತು. ಏನೋ ಖುಷಿ ಆಯಿತು ನನಗೆ ಅವ್ರು ಆ ಥರ ಮಾತಾಡ್ತಾ ಇದ್ರೆ. ಅಷ್ಟು ಖುಷಿ ಆಯಿತು ಗೈಸ್ ನನಗೆ. ಹಾಸ್ಪಿಟ್ಲಿಗೆ ಈ ಥರ ಪ್ರಾಬ್ಲಮ್ ಆಯ್ತಲ್ಲ ಅಂತ ಕೊರಿಕೊಂಡು ಹೋದೆ. ಅವ್ರು ಅಲ್ಲಿ ಕೇಳಿದಕ್ಕೇ ಸಖತ್ ಖುಷಿ ಆಯಿತು ನನಗೆ. ಅಷ್ಟು ಹೆಸರನ್ನ ಅವರು ಸಂಪಾದನೆ ಮಾಡೋರೆ ನಮ್ಮಮ್ಮ, ಅವರು ತಂಗಿಯಮ್ಮ. ನಿಜವಾಗ್ಲೂ ಗ್ರೇಡ್ ಅವರು. ಅಷ್ಟು ಖುಷಿ ಆಯಿತು. ಬರೀ ನಮ್ಮ ಫೇಸ್ ನೋಡೇ ಅಂದರು, ತಂಗಿಯಮ್ಮನ ಮಗಳ ನೀನು ಅಂತ, ತಂಗಿಯಮ್ಮನ ಮೊಮ್ಮಗಳ ಅಂತ ಕೇಳಿದ್ರು. ಗೈಸ್ ಡಾಕ್ಟರ್ ಏನು ಹೇಳಿದ್ರು ಅಂದರೆ 1 ವೀಕು ಅಡ್ಮಿಟ್ ಆಗಬೇಕು ಅಂತ ಹೇಳಿದರು. ನಾನು ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ, ನಾನಿರೋ ಚಂದ್ರಪಟ್ಟಣದಲ್ಲಿ. ಅದಕ್ಕೆ ಹಾಸನಲ್ಲಿ ಇಲ್ಲ ಆಗಲ್ಲ, ಆ ಥರ ನಮ್ಮ ಮನೇಲೇ ನಾನು ಇರಬೇಕು, ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ ಅಂತ ನಾವು ಅದಕ್ಕೆ 1 ವೀಕಿಗೆ ಇಷ್ಟು ಮೆಡಿಸಿನ್ ಕೊಟ್ಟಿರೋದು. 1 ವೀಕಿಗೆ 1 ವೀಕ್ ಅಂದರೆ ಮುಂದಿನ ಸೋಮವಾರ ಮತ್ತೆ ರಿಟರ್ನ್ ಹೋಗಬೇಕು. ತುಂಬ ಡ್ರೈ ಆಗಿದೆಯಂತೆ. ಇವ್ರು 10 ಫುಲ್ ಕಣ್ಣು ಡ್ರೈ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗ ಇದೆಲ್ಲ ಮೆಡಿಸಿನ್ ಕೊಟ್ಟಿದ್ದಾರೆ. ಕಂಪಲ್ಸರಿ 1 ವೀಕ್ವರೆಗೂ ಹಾಕಬೇಕು. ನಮ್ಮಮ್ಮ ಡಾಕ್ಟರ್ ಹೇಳ್ತಿದ್ದಾರಲ್ಲ, ಅದು ಏನಕ್ಕೆ ಹೋಗಿದ್ದೆ ಏನು ಅಂತ ನೆಕ್ಸ್ಟ್ ಬರ ಬ್ಲಾಗಲ್ಲಿ ನಾನು ಹೇಳ್ತೀನಿ. ಈಗಲೇ ಅದರದ್ದು ಏನೂ ಹೇಳಲ್ಲ ನಾನು. ಅವ್ರು ತುಂಬ ಚೆನ್ನಾಗಿ ಇಷ್ಟಪಟ್ಟರು. ಅದು ಗಾಯತ್ರಿ ಮೇಡಮ್ ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ನಮ್ಮಮ್ಮ ಪಿಚೋಥೆರಪಿಲಿ ಇದ್ದಾರಲ್ಲ ಅಂದಿದ್ದಷ್ಟೇ, ತಂಗಿಯಮ್ಮನ ಮಗಳಲ್ವಾ ನೀನು ಅಂತ ಅಂದರು ಅವರು ಡೈರೆಕ್ಟಾಗಿ. ಇಷ್ಟಿದ್ದಾಗ ನಾನು ನಿನ್ನನ್ನು ನೋಡಿದೆ, ಇಷ್ಟುದ್ದ ಆಗಿದ್ದಾಳ ನಿನ್ನ ಮಗಳು ಕೂದಲು ಎಷ್ಟು ಚೆನ್ನಾಗಿದೆ, ಅಷ್ಟೆಲ್ಲ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಟ್ರೀಟ್ ಮಾಡಿದರು. ಹೋಗಿ ಬರೋದಕ್ಕೆ ಟೈಮ್ ಆಲ್ರೆಡಿ 8 ಗಂಟೆ. ಅಲ್ಲಿ ನೋಡಿ ಕಾಣಿಸಲ್ವೇನೋ, 8 ಗಂಟೆ ಆಲ್ರೆಡಿ ಟೈಮು. ನಾವು ಮನೆ ಬಿಟ್ಟಿದ್ದು 12 ಗಂಟೆ, ಈಗ ಟೈಮು 8 ಗಂಟೆ. ಹೋಗಿದ್ದಾಯಿತು, ಆಸ್ಪತ್ರೆಗೆ ತೋರಿಸಿದ್ದಾಯಿತು, ಲಾಸ್ಟಿಗೂ ಬಂದಿದ್ದಾಯಿತು. ಈಗ ಗೊತ್ತಾಗುತ್ತೆ ಈ ಮೆಡಿಷನ್ಸ್ಗಳೆಲ್ಲ ಯಾವ ಥರ ರಿಕವರಿಂಗ್ ಆಗುತ್ತೆ. ಇವ್ರ ಕಣ್ಣು ಡೆವಲಪ್ಮೆಂಟ್ ಆದರೆ ಸಾಕಾಗಿದೆ ನನಗೆ. ನಮ್ಮಮ್ಮಂಗೆ ಹಾಸನ್ಗೆ ಹೋಗೋದು ಅಂದರೆ ನೈಟೆಲ್ಲ ನಿದ್ದೆನೇ ಮಾಡಲ್ಲ ಗೈಸ್, ಆ ಥರ ನಮ್ಮಮ್ಮ. ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೋ ತನಕ ನನ್ನ ಚಾನಲ್ ನೋಡಿದ್ದೆ. ಇನ್ನೂ ಹೇಳಿಲ್ಲ ಇರಿ ಗೈಸ್, ನಮ್ಮಮ್ಮ ಫಸ್ಟ್ ಕ್ಲಿಯರೆನ್ಸ್ ಆಗಲಿ. ನಮ್ಮಮ್ಮ ಹುಷಾರಾಗಿದ್ದಾರೆ ಅಂದರೆ ನೀವು ಹೋಗಿರಂತೆ, ಆಗ ರೆಕಮೆಂಡ್ ಮಾಡಿ, ಆಗ ಹೇಳಿದ್ರಾಗುತ್ತೆ. ಈಗಲೇ ಫಸ್ಟೇ ಹೇಳ್ಬಿಟ್ರೆ. ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇಷ್ಟೋ ತನಕ ನನ್ನ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಿದ್ರ, ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಲೈಕ್ ಮಾಡಿ, ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಗಾಯ್ಸ್, ಲವ್ ಯು ಆಲ್.